ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಸೋಮವಾರ. ಇವತ್ತು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಹೇಳ್ತಾ ಇವತ್ತು ನಾನು ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ತರಕಾರಿಗಳನ್ನೆಲ್ಲ ಹಚ್ಕೊತಾ ಇದ್ದೀನಿ. ಇವಾಗೆಲ್ಲ ನೀಟಾಗಿ ಹಚ್ಕೊಂಡೆ. ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಪ್ಲ್ಯಾನ್ ಮಾಡಿಕೊಂಡು ಪಲಾವ್ಗೆ ಎಲ್ಲನೂ ರೆಡಿ ಮಾಡಿಕೊಂಡು ಹಚ್ಕೊಂಡಿದ್ದೀನಿ. ಪಲಾವ್ ಮಾಡಿಬಿಟ್ಟು ಪಾತ್ರೆ ತೊಳೆದು ಸ್ನಾನ ಮಾಡಬೇಕು. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಇವತ್ತಿನ ಪೂರ್ತಿ ಲಾಗ್ನ ನಿಮಗೆ ಬೆಳಗ್ಗೆಯಿಂದ ರಾತ್ರಿ ಗಂಟ ನಾನು ಏನೇನು ಮಾಡ್ತೀನಿ ಅದನ್ನೆಲ್ಲ ಪ್ರತಿಯೊಂದು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಅಂದರೆ ಯುಗಾದಿ ಹಬ್ಬ ಟೈಮಲ್ಲೆಲ್ಲ ಬರ್ತಾಯಿದ್ವಿ. ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಬಂದಿರೋದು ಇದು ಫಸ್ಟ್ ಟೈಮು. ಈ ಮನೇಲಿರೋ ಹೆಂಗಸರಿಗೆ ಅಡುಗೆ ಮಾಡೋದೇ ದೊಡ್ಡ ತಲೆನೋವು. ಅಂಥದ್ರಲ್ಲೂ ಟಿಫನ್ ಮಾಡೋದೇ ದೊಡ್ಡ ತಲೆನೋವು. ಅದಕ್ಕೋಸ್ಕರ ಫಸ್ಟು ಟಿಫನ್ನ ರೆಡಿ ಮಾಡಿದೆ. ಫಸ್ಟು ಟಿಫನ್ ಪ್ರಿಪೇರ್ ಆಗಿಬಿಟ್ರೆ ಎಲ್ಲ ಕೆಲಸನೂ ಆರಾಮಾಗಿ ಆಗುತ್ತೆ. ಅದಾದಮೇಲೆ ಪ್ರಜ್ಞಾಂಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ನೀವೇ ನೋಡ್ಬೋದು ಹೇಗೆ ಕಾಣ್ತಿದ್ದಾಳೆ ಅವಳು ಅಂತ. ಅದಾದಮೇಲೆ ನೀಟಾಗಿ ಬಾಗಿಲಿಗೆಲ್ಲ ರಂಗೋಲಿ ಬಿಟ್ಟು ಫೋಟೋಗೆಲ್ಲ ಅಂದರೆ ಫೋಟೋದೆಲ್ಲ ರೆಡಿ ಮಾಡಿ ದೇವ್ರದ್ದೆಲ್ಲ ರೆಡಿ ಮಾಡಿ ದೇವ್ರ ಸಾಮಾನೆಲ್ಲ ಬೆಳಗಿ ನೀಟಾಗಿ ಪೂಜೆ ಕೂಡ ಮಾಡಿದೆ. ನೀವೇ ನೋಡ್ಬೋದು ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ. ನಾನು ಸತಿ ಬಂದಾಗ ಬಟ್ಲಲ್ಲಿ ಈ ಥರ ಹೂವು ಇಡ್ತಾಯಿದ್ದೆ. ಅಂದರೆ ಸತಿ ದೀಪಾವಳಿ ಹಬ್ಬಕ್ಕೆ ಬಂದಿದ್ನಲ್ವ ಆವಾಗ ಅಮ್ಮ ಅದನ್ನು ಬಿಟ್ಟಿಲ್ಲ. ನಾನು ಹೇಗೆ ಇಡ್ತಿದ್ನೋ ಅದೇ ಥರನೇ ಹೂವು ಇಟ್ಕೊಂಡು ಬಂದಿದ್ದರು. ಅದಾದಮೇಲೆ ನಾನು ಹೂವು ಚೇಂಜ್ ಮಾಡಿ ಹೊಸ ಹೂವು ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಪೂಜೆ ಎಲ್ಲ ಮಾಡಿ ಸ್ವಲ್ಪ ಲೇಟ್ ಆಯಿತು, 11 ಗಂಟೆ ಆಯಿತು ಟಿಫನ್ ಮಾಡೋ ಅಷ್ಟರಲ್ಲಿ. ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು 1-2 ಗಂಟೆ ಹಂಗೆ ದೇವಸ್ಥಾನಕ್ಕೆ ಹೋದ್ವಿ. ಇದು ಮಹದೇಶ್ವರ ಟೆಂಪಲ್ಲು. ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಸೋಮವಾರನೇ ಬಿದ್ದಿದ್ದಲ್ವ ಹಬ್ಬ, ಅದಕ್ಕೋಸ್ಕರ ತುಂಬ ರಶ್. ಹೋದ್ಲಾಗಲ್ಲಿ ತೋರಿಸಿದ್ದೀನಿ ನಾನು ಮುಂಚೆ. ನಾನು ದೀಪಾವಳಿ ಟೈಮಲ್ಲಿ ಭದ್ರಾವತಿಗೆ ಬಂದಾಗ ತೋರಿಸಿದ್ದೀನಿ. ಈ ದೇವಸ್ಥಾನ ತೋರಿಸಿರಲಿಲ್ಲ ಆ್ಯಕ್ಚುಲಿ. ಒಳಗೆ ಬಂದು ತೋರಿಸ್ತಾ ಇದ್ದೀನಿ. ನಾವು ಹೆಂಗಿದ್ರು ಬಂದಲ್ವ ಅದಕ್ಕೋಸ್ಕರ ವೀಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿರುತ್ತೆ ಈ ದೇವಸ್ಥಾನದಲ್ಲಿ. ಸೋಮವಾರ ಯಾವಾಗಲೂ ಊಟ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ. ಮತ್ತು ದೇವರ ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಈ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಊಟ ಕೊಡ್ತಾರೆ. ಮಧ್ಯಾಹ್ನ 12 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಅದು ಸಂಕ್ರಾಂತಿ ಹಬ್ಬ ಸೋಮವಾರನೇ ಬಿದ್ದಿರೋದ್ರಿಂದ ತುಂಬ ಸ್ಪೆಷಲಾಗಿ ಅಡುಗೆ ಮಾಡಿರ್ತಾರೆ. ಪೊಂಗಲ್ಲು, ಅನ್ನ, ಸಾಂಬಾರು, ಹಪ್ಪಳ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಭದ್ರಾವತಿಗೆ ಬರೋದೇ ಈ ಥರ ಸೋಮವಾರ ಊಟ ಕೊಡ್ತಾರೆ. ದೇವಸ್ಥಾನಗಳಲ್ಲಿ ಊಟ ಮಾಡೋದೇ ತುಂಬ ಖುಷಿ. ತುಂಬ ಚೆನ್ನಾಗಿರುತ್ತೆ. ನಂಗೆ ತುಂಬಾ ಇಷ್ಟ. ನಾನು ಇಲ್ಲಿಗೆ ಬಂದಾಗಿಂದನೂ ನಾನು ಸಖತ್ ಇಷ್ಟ. ದೇವಸ್ಥಾನದಲ್ಲಿ ಪ್ರಸಾದ ಸಿಗೋದೇ ತುಂಬ ಪುಣ್ಯ. ನನಗಿಂಥ ಊಟ ಮಾತ್ರ ತುಂಬ ಇಷ್ಟ. ಈ ಹಳ್ಳಿ ವಾತಾವರಣ ಇದೆಲ್ಲ ನಂಗೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಭದ್ರಾವತಿಗೆ ಬಂದುಬಿಡ್ತೀನಿ. ಅದಾದಮೇಲೆ ಮನೆ ಹತ್ರ ಬಂದ್ವಿ ನಾವು. ಇಲ್ಲಿ ಖುಷಿ ಏನು ಅಂದರೆ ಅಕ್ಕಪಕ್ಕದ ಮನೆಯವರು ಬೇರೆಯವರು ಅನ್ಸೋದೇ ಇಲ್ಲ. ಎಲ್ಲರೂ ನಮ್ಮವರೇ. ಅಷ್ಟು ಚೆನ್ನಾಗಿ ನಮ್ಮನ್ನು ಭಾವಿಸ್ತಾರೆ. ಅಷ್ಟು ಚೆನ್ನಾಗಿ ನಮ್ಮನ್ನ ಪ್ರೀತಿಯಿಂದ ನೋಡ್ಕೋತಾರೆ. ನನಗದೇ ಇಷ್ಟ. ಟೈಮ್ ಆಲ್ರೆಡಿ 4:15 ಆಗ್ತಾ ಬಂತು. ಗುದ್ಗಿದ್ಬಿಟ್ಟು ಆಮೇಲೆ ನಂಗೆ ಭಯ. ಮಗುನ ಈ ರಾಮ ಮೇಕೆ ಚೆನ್ನಾಗೈತೆ. ಅದಾದಮೇಲೆ ದೇವಸ್ಥಾನಕ್ಕೆ ಬಂದ್ವಿ. ಇದು ಮನೆ ಹತ್ರ ಇರೋ ದೇವಸ್ಥಾನನೇ. ನಮ್ಮ ಮನೆ ಪಕ್ಕದಲ್ಲೇ ಇದೆ, ಪಕ್ಕದ ರೋಡಲ್ಲೇ ಇದೆ. ಈಗ ಹಸುಗಳಿಗೆಲ್ಲ ಅಲಂಕಾರ ಮಾಡಿ ಹೂವೆಲ್ಲ ಹಾಕಿ ನಮ್ಮ ತಿಮ್ಮಪ್ಪ ಅವ್ರು ಕರ್ಕೊಬಂದಿದ್ದಾರೆ. ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ಥರ ಎಲ್ಲ ನಂಗೆ ನೋಡೋಕೆ ತುಂಬ ಇಷ್ಟ. ಇವಾಗ ಇದೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡಾದ್ಮೇಲೆ ಅಲ್ಲಿ ಹಸುನ ಕಿಚಾಯಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ ಅದು ಕೂಡ ನೋಡೋಕ್ಕೆ. ನಿಮಗೂ ತೋರಿಸ್ತೀನಿ ಫ್ರೆಂಡ್ಸ್.
ಕಿಚ್ಚಾಸ್ಬೇಕು ಮತ್ತೆ ಇವತ್ತು ಏನ ಅಲ್ಲೇ ಇದ್ರಲ್ಲಿ ಅದೇ ಇವ್ದು ಅದು ಇದು ಸಂಧಿ ಅಂತಾರೆ. ಈಗ ನಾವು ದನಾಟಿ ಹತ್ರ ಹೋಗ್ತಾ ಇದ್ದೀವಿ ಹಸುನ ಕಿಚ್ಚಾಯಿಸೋಕ್ಕೆ. ಪ್ರಜ್ಞಾ ನೋಡಿ ಕೋಳಿ ಆಮೇಲೆ ಹಸು ಇವನ್ನೇ ಇನ್ನು ಒಂದು ವಾರ ಇವನ್ನೇ ನೋಡಿಕೊಂಡು ಇದು ಮಾಡ್ತಾ ಇರ್ತಾಳೆ. ಅವಳಿಗೆ ತುಂಬ ಇಷ್ಟ. ಬೆಳಗ್ಗೆಯಿಂದ ಸಂಜೆವರೆಗೂ ಹಸು ಜೊತೆ ಮತ್ತು ಕೋಳಿ ಜೊತೆ ಇದ್ಬಿಡು ಅಂದರೆ ನಮ್ಮ ಪ್ರಜ್ಞಾ ಇದ್ಬಿಡ್ತಾಳೆ. ಊಟನೂ ಬೇಡ ನಾಷ್ಟನೂ ಬೇಡ ಏನೂ ಬೇಡ, ಮನೆಗೆ ಸೇರಲ್ಲ ಅವಳಂತೂ. ಅವ್ರ ತಾತ ಹೆಂಗೆ ಹೋಗುತ್ತೋ ಅವ್ರ ಹಿಂದೆ ಹೋಗ್ತಾ ಇರ್ತಾಳೆ ಅವಳಂತೂ. ಅಪ್ಪ ನೀನು ಹಚ್ಬಿಟ್ಟು ಅವೆರಡು ಇಟ್ಕೊಂಬ ನೀನು ಒಂದು ಸೆಲೆಕ್ಟ್ ಬೇಕಾ ಸರ ಬರ ಹೌದಾ ಆಚೆ ಸುರ್ಗಿ ತೊಪ್ಪಿಗೆ ಹೋಗ್ತಾರಾ? ಮತ್ತು ಇವಾಗ ರಾತ್ರಿ ಇನ್ನೊಂದು ದೇವಸ್ಥಾನಕ್ಕೆ ಬಂದು ಇವಾಗ ಟೈಮ್ 8 ಗಂಟೆ. ಆ್ಯಕ್ಚುಲಿ ಈ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಅಂದ್ಕೊಂಡ್ವಿ. ಅಂದರೆ ಟಯರ್ಡ್ ಆದಂಗೆ ಆಗಿತ್ತು, ಸುಸ್ತಾದಂಗೆ ಆಗಿತ್ತು. ನಮ್ಮ ರೋಡವರೆಲ್ಲ ನಮ್ಮ ಆಂಟಿ ಅವರೆಲ್ಲ ಬಿಡಬೇಕಲ್ಲ, ಬನ್ನಿ ಅಪರೂಪಕ್ಕೆ ಬರ್ತೀರಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಕರ್ಕೊಂಬಂದರು. ಈ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಈ ದೇವಸ್ಥಾನ ಸ್ವಲ್ಪ ದೂರ ನಮ್ಮ ಮನೆಯಿಂದ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಸರಿ ಇಲ್ಲಿ ನೋಡಿ ಎಷ್ಟು ಜನ ಊಟಕ್ಕೆ ರಶ್ ಇದ್ದಾರೆ. ಇಲ್ಲಿ ಸಿಸ್ಟಮ್ಸ್ ಇದೆ, ಅಂದರೆ ಏನು ಟೇಬಲ್ಸ್ ಎಲ್ಲ ಹಾಕ್ಸಿದ್ದಾರೆ ಕುತ್ಕೊಂಡು ತಿನ್ನೋಕ್ಕೆ. ವರ್ಷವೂ ಇದೇ ಥರ. ಹೋದ್ಸತಿ ಪಾಪ ನಮ್ಮ ಹಸ್ಬೆಂಡ್ ಇದ್ದರು, ಈ ಸಲ ಮಿಸ್ ಮಾಡ್ಕೊತಾ ಇದ್ದೀನಿ, ಅವ್ರನ್ನ ಬಿಟ್ಟು ಬಂದುಬಿಟ್ಟಿದ್ದೀನಿ ಬೆಂಗಳೂರಲ್ಲೇ ಅವ್ರನ್ನ. ಮನೆಗೂ ಅವರೆಕಾಳು ಕೊಡ್ತಾರೆ ಬಿಡಿಸಿ ಕೊಡೋಕ್ಕೆ. ಹೋದ್ಸತಿ ನಾವು ಕೂಡ ಬಿಡಿಸಿ ಕೊಟ್ಟಿದ್ವಿ, ಈ ಸಲ ಲೇಟಾಗಿ ಬಂದ್ವಿ ನಾವು. ಚೆನ್ನಾಗಿರುತ್ತೆ ಇಲ್ಲಿ ವರ್ಷವೂ ಈ ಥರ ಅವರೆಕಾಳನ್ನೆಲ್ಲ ಬಿಡಿಸಿ ಸಾಂಬಾರು ಮಾಡಿ, ಅವರೆಕಾಳು ಸಾರು ಮತ್ತು ಅವರೆಕಾಳು ಮುದ್ದೆ, ಅನ್ನ ಸಾಂಬಾರು ಎಲ್ಲ ಚೆನ್ನಾಗಿರುತ್ತೆ. ವರ್ಷವೂ ಇಲ್ಲಿ ಆಚರಿಸ್ಕೊಂಡು ಬಂದಿದ್ದಾರೆ. ತುಂಬ ಜನ ಬಂದು ದೇವಸ್ಥಾನ ದರ್ಶನ ಮಾಡಿ ಊಟ ಮಾಡ್ಕೊಂಡು ಹೋಗ್ತಾರೆ. ತುಂಬ ಜನ ಬರ್ತಾರೆ, ಬೇರೆ ಬೇರೆ ಊರುಗಳಿಂದೆಲ್ಲ ಬರ್ತಾರೆ. ಮುದ್ದೆ ಅವರೆಕಾಳು ಸಾರು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಅಲ್ಲಿಂದ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಸ್ವಲ್ಪ ಬರೋದ್ರಿಂದ ಸ್ವಲ್ಪ ಲೇಟೇ ಆಗುತ್ತೆ. ಮನೆಗೆ ಬರೋ ಅಷ್ಟರಲ್ಲಿ 9. ಅದಾದಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಪ್ರಜ್ಞಾ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು, ನನಗೆ ಪಟಾಕಿ ಬೇಕು ಅಂತ. ಅವಳು ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಇಲ್ಲಿಗೆ ಬಂದ್ರೇ ಜಾಸ್ತಿ ಅವಳು ಹಠ ಮಾಡೋದು. ಅಲ್ಲಿ ನನ್ನ ಮಾತು ಕೇಳ್ಕೊಂಡು ಆರಾಮಾಗಿರ್ತಾಳೆ. ಇಲ್ಲಿ ಅಮ್ಮ ಎಲ್ಲ ಕೊಡಿಸ್ತಾರೆ ಅಂತ ಅಂದ್ಬಿಟ್ಟು ಟಾರ್ಚರ್ ಕೊಡ್ತಾಳೆ ಅಮ್ಮಂಗೆ.
ದೀಪಾವಳಿ ಹಬ್ಬ ಟೈಮಲ್ಲಿ ಪಟಾಕಿ ತೊಗೊಂಡಿದ್ವಲ್ವ, ಅದೇ ಒಂದು ಸ್ವಲ್ಪ ಮಿಕ್ಕಿತ್ತಂತೆ. ಅಮ್ಮ ಏನೇ ವಸ್ತು ಆಗಲಿ, ಪ್ರಜ್ಞಂದಾಗಲಿ ನಂದೇ ಆಗಲಿ, ಏನಾದ್ರು ಒಂದು ಬಿಟ್ಟೋದ್ರೆ, ಏನಾದ್ರು ಒಂದು ಮರ್ತು ಇದು ಮಾಡಿದರೆ ಆ ವಸ್ತುನ ಎತ್ತಿಕ್ಕಿರ್ತಾರೆ. ನೆಕ್ಸ್ಟ್ ವರ್ಷ ಅಥವಾ ಒಂದು 3 ತಿಂಗಳು 4 ತಿಂಗಳು ಬಿಟ್ಕೊಬಂದರೆ ಆ ವಸ್ತು ಹಂಗೆ ಇರುತ್ತೆ. ಅದನ್ನು ವಾಪಸ್ ಅವ್ರು ಕೊಡ್ತಾರೆ. ಆ ಥರ ಅವರು ಯಾವ ವಸ್ತುನೂ ಕಳೆಯಲ್ಲ, ಎಲ್ಲ ಎತ್ತಿಟ್ಟಿರ್ತಾರೆ. ದೀಪಾವಳಿದು ಇತ್ತಲ್ಲ ಪಟಾಕಿ, ಅದನ್ನ ಎತ್ತಿಕ್ಕಿದ್ರೇನೋ, ಸೊ ಅದಕ್ಕೋಸ್ಕರ ಕೊಟ್ಟಿದ್ದಾರೆ ಅವಳಿಗೆ ಆಡಲಿ ಅಂತ. ಅವಳು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲಲ್ಲ, ಅದಕ್ಕೆ ಕೊಟ್ಟರು ಆಟ ಆಡಲಿ ಅಂತೇಳಿ. ಇಷ್ಟು ದಿನ ನಾನು ವೀಡಿಯೋ ಮಾಡಿಕೊಂಡು ಯೂಟ್ಯೂಬ್ಗೆ ಹಾಕೋಕ್ಕೆ ಒಂದು ಸ್ವಲ್ಪ ಬೇಜಾರಾಗೋದು. ಯಾಕೆ ಅಂದರೆ ಸ್ವಲ್ಪ ವ್ಯೂಸು ಕಮ್ಮಿ ಬರ್ತಾಯಿತ್ತು. ವ್ಯೂಸ್ ಆಗಿರ್ಬೋದು, ಸಬ್ಸ್ಕ್ರೈಬ್ ಆಗಿರ್ಬೋದು, ಎಲ್ಲನೂ ಕಮ್ಮಿ ಬರ್ತಾಯಿತ್ತು. ಕಮ್ಮಿ ಅಂತ ಅಂದರೆ ನನಗೂ ಗೊತ್ತಾಗುತ್ತೆ, ಕಮ್ಮಿ ಅಂದರೆ ಇವಳು ಯಾಕೆ ಈ ಥರ ಹೇಳ್ತಾಳೆ ಅಂತ ಅಂದ್ಕೋಬೇಡಿ. ಏನು ಅಂದರೆ ಇವಾಗ ವ್ಯೂಸ್ ಕಮ್ಮಿ ಬಂದರೆ ನಮಗೂ ಬೇಜಾರಾಗುತ್ತೆ. ಅದಕ್ಕೋಸ್ಕರ ವಿಡಿಯೋ ಮಾಡೋದೇ ಬೇಡ ಅಂತ ಸ್ವಲ್ಪ ದಿನ ಸುಮ್ಮನೆ ಇದ್ದೆ. ಅಂದರೆ ವ್ಯೂಸ್ ಆಗಲಿ ಬಿಡಲಿ, ಇನ್ಮೇಲೆ ವೀಡಿಯೋಸ್ ನಾನು ಮಾಡ್ತಾನೆ ಇರ್ತೀನಿ, ಡೈಲಿ ವೀಡಿಯೋಸ್ ಮಾಡ್ತೀನಿ. ಯಾಕೆ ಅಂದರೆ ನಮಗೂ ಮೈಂಡ್ ಫ್ರೆಶ್ ಆಗಿರುತ್ತೆ. ಆಮೇಲೆ ಎಡಿಟಿಂಗ್ ಅದೆಲ್ಲ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.